ಹಲೋ, ಗುಡ್ ಮಾರ್ನಿಂಗ್. ಇವತ್ತಂದು ತುಂಬಾ ಲೇಟಾಗಿತ್ತು. ಲಡ್ಡುನೂ ತುಂಬ ಹೊತ್ತು ಮಲ್ಕೊಂಡಿದ್ದರಿಂದ ನಾನು ಲೇಟಾಗಿದ್ದೆ. ಇನ್ನು ಮನೆ ಅವಸ್ಥೆ ಅಂತೂ ಹೇಳಂಗೆ ಇಲ್ಲ. ಎಲ್ಲ ಕಡೆ ಗೊಂಬೆಗಳೆಲ್ಲ ಹರಡಾಕಿದ್ದ. ಏನು ತಿಂಡಿ ಮಾಡ್ಕೊಳ್ಳೋದಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ಹೆಸ್ರುಕಾಳು ನೆನೆ ಹಾಕಿದ್ದ ದೋಸೆ ಮಾಡ್ಕೊತ. ನಾನು ರೈಸ್ ಮಿಕ್ಕಿದ್ನ ವೇಸ್ಟ್ ಮಾಡೋದು ಬೇಡ ಅಂತ ಲೆಮನ್ ರೈಸ್ ಮಾಡಿಕೊಂಡೆ. ಲೆಮನ್ ರೈಸ್ ಜೊತೆಗೆ ಕಾಫಿ ಅಂತೂ ನಂಗೆ ಇರಲೇಬೇಕು. ಇನ್ನು ಕಿಚನ್ ತುಂಬ ಪಾತ್ರೆ ಎಲ್ಲ ಹಾಗೇ ಇತ್ತು. ಲಡ್ಡುನೂ ಅಷ್ಟರೊಳಗಡೆ ಎದ್ಬಿಟ್ಟ. ಅವನ್ನ ಆಟಾಡಿಸ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ದೆ ಗೊತ್ತಾಗಲಿಲ್ಲ. ಮೈಗೆ ಫಸ್ಟ್ ಶಿಫ್ಟ್ ಇದ್ದಿದ್ದರಿಂದ ಅವ್ನು ಬೆಳಿಗ್ಗೆ 6 ಗಂಟೆಗೆ ಎದ್ದು ಡ್ಯೂಟಿಗೆ ಹೋಗಿದ್ದ. ಇನ್ನು ಅವ್ನು ಬರೋದು 2 ಗಂಟೆ. ಅಪ್ಪ ಬರೋದನ್ನೇ ಕಾಯ್ಕೊಂಡು ಕೂತಿದ್ದ. ಅವ್ನು ಆಟಾಡಿಸ್ಕೊಂಡು 2 ಗಂಟೆ ಹೇಗಾಯಿತು ಅಂತಲೇ ಗೊತ್ತಿರಲಿಲ್ಲ. ಮೈಸೂರಿಗೆ ಶಿಫ್ಟ್ ಆದಮೇಲೆ ಇದು ನನ್ನ ಫಸ್ಟ್ ವ್ಲಾಗ್. ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ. ಸುಮ್ಮನೆ ಟೈಮ್ ಪಾಸಿಗೆ ಮಾಡೋಣ, ಮನೇಲಿ ಏನು ಕೆಲಸ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ. ಅವರಪ್ಪ ಬಂದ್ರಂತೂ ಲಡ್ಡು ಖುಷಿ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಅವ್ರ ಅಪ್ಪನಿಗೆ ಪ್ರಪಂಚ ಅನ್ನೋ ಥರ ಆಡ್ತಾನೆ. ಇನ್ನು ಅಪ್ಪ ಮಗ ಸ್ವಲ್ಪ ಹೊತ್ತು ಆಟಾಡ್ಕೊಂಡಿದ್ರು. ಅಷ್ಟರೊಳಗಡೆ ಮೈಗೆ ಸ್ವಲ್ಪ ತಿನ್ನೋಕ್ಕೇನಾರು ಮಾಡಿಕೊಡೋಣ ಅಂತ ಪಾತ್ರೆ ಎಲ್ಲ ತೊಳೆದು ರಾತ್ರಿ ನೆನೆಯಾಕಿಟ್ಟಿದ್ದ ಹೆಸ್ರು ಕಾಳನ್ನ ದೋಸೆ ಮಾಡಿಕೊಟ್ಟೆ. ಹೆಸ್ರು ಕಾಳಿಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಉಪ್ಪು, ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇನ್ನಿದು ಸ್ವಲ್ಪ ತಿಕ್ನೆಸ್ ಬರಲಿ ಅಂತ ರವೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ದೋಸೆ ಹಾಕ್ಕೊಟ್ಟೆ. ದೋಸೆ ತಿನ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ದ. ನಾನು ಅಷ್ಟರೊಳಗಡೆ ಮನೆಯೆಲ್ಲ ಕ್ಲೀನಾಗಿ ಗುಡಿಸಿ ಒರೆಸಿ ನೋಡೋ ಥರ ಮಾಡಿದೆ. ಇನ್ನು 4 ಗಂಟೆ ಆಯಿತು. ನಾನು ಎದ್ದು ರೆಡಿ ಆದೆ. ಒಂದು ರೌಂಡ್ ವಾಕಿಂಗ್ ಹೋಗಿ ಬರೋಣ, ಲಡ್ಡುನ ಪಾರ್ಕ್ ಸುತ್ತಾಡ್ಸ್ಕೊಂಡು ಬರೋಣ ಅಂತ ನಮ್ಮ ಮನೆ ಹತ್ರ ಇದ್ದಿದ್ದು ಪಾರ್ಕಿಗೆ ಕರ್ಕೊಂಡು ಹೋದ್ವಿ. ಸ್ವಲ್ಪ ಚಾಟ್ಸ್ ತಿಂದ್ಕೊಂಡು ಆ್ಯಸ್ ಯೂಶ್ವಲ್ ನನ್ನ ಫೇವ್ರೆಟ್ ಚುರುಮುರಿ ತಿಂದ್ಕೊಂಡು ಅಲ್ಲೇ ಪಕ್ಕದಲ್ಲಿದ್ದಿದ್ದು ಪಾರ್ಕಿಗೆ ಹೋದೆ. ಲಡ್ಡುಗೆ ತುಂಬ ಎಕ್ಸೈಟ್ ಆಗಿದೆ. ಏನಂದರೆ ಅವ್ನು ಫಸ್ಟ್ ವಿಸಿಟ್ ಇದೆಲ್ಲ ಪಾರ್ಕಿಗೆ. ಅವ್ನು ಇವಾಗ ಎಲ್ಲನೂ ಹೊಸ್ದಾಗಿ ನೋಡ್ತಿರೋದ್ರಿಂದ ಅವನಿಗೆ ಏನೋ ಒಂಥರ ಖುಷಿ. ಇನ್ನಲ್ಲಿ ಆಟಾಡ್ಕೊಂಡಿದ್ದಿದ್ದು ಮಕ್ಕಳನ್ನೆಲ್ಲ ನೋಡಿ ಅವನು ಹಂಗೆ ಆಟಾಡಬೇಕು ಅಂತ ತುಂಬಾ ಖುಷಿ ಪಡ್ತಿದ್ದ. ನಾನು ಅವ್ನಿಗೇನು ಕಟ್ ಮಾಡೋದಿಲ್ಲ. ಅವ್ನು ಏನು ಕೇಳ್ತಾನೆ ಅದೆಲ್ಲನೂ ಆಟಾಡಿಸ್ತಿದ್ದೆ. ಇನ್ನು ಅಲ್ಲಿ ಪಕ್ಕದಲ್ಲಿ ಮಕ್ಕಳು ಸ್ಕೇಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ರು. ಅದನ್ನು ನೋಡ್ಕೊಂಡು ಬಂದು ಎಲ್ಲನೂ ನೋಡ್ಕೊಂಡು ಟೈಮ್ ಆಗಿದೆ ಗೊತ್ತಾಗಲಿಲ್ಲ. ಅಲ್ಲಿದ್ದಿದ್ದು ಮಕ್ಕಳ ಜೊತೆ ಎಲ್ಲ ಆಟಾಡಿಸ್ಕೊಂಡು ಕರ್ಕೊಂಡು ಬಂದ್ವಿ. ಇನ್ನು ಸಂಜೆ ಆಯಿತು, ಮನೆಗೆ ಹೋಗೋಣ ಅಂತ ರಿಟರ್ನ್ ಆದ್ವಿ. ಕತ್ಲೆ ಆಗಿದೆ ಗೊತ್ತಾಗಲಿಲ್ಲ. ಎವ್ರಿಡೇ ಆದಷ್ಟು ವ್ಲಾಗ್ಸ್ನ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾರೂ ನನ್ನ ವ್ಲಾಗ್ನ ಮಿಸ್ ಮಾಡ್ಕೊಬೇಡಿ. ಹಾಗೆ ಮೈ ವರ್ಕ್ ಮಾಡ್ತಿದ್ದ ಪ್ಲೇಸ್ ಎಲ್ಲ ತೋರಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ 7:30 ಆಗಿತ್ತು. ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಆಲ್.